महिला सुरक्षते सामूहिक जवाबदारी। आज औरत को कहीं पर भी एक सुरक्षा नहीं है। आके निरंतरವಾಗಿ ದೌರ್ಜನ್ಯಕ್ಕೊಳಪಡ್ತಾ ಇದ್ದಾಳೆ। स्कूल में जाने वाली बच्ची को भी जो है आज बहुत ज्यादा तकलीफात हो रही है। लिंग तारतम्य ಆಗಿರಬಹುದು, आके ವೇತನ ತಾರತಮ್ಯ ಆಗಿರಬಹುದು, मार कर डाल रहा है। और कॉलेज में जो है एसिड डालना, उद्योग ಸ್ಥಳಗಳಲ್ಲಿ ಆಕೆಗೆ ದೌರ್ಜನ್ಯ ಆಗಿರಬಹುದು। कंप्लेंट जाती है, एफआईआर दर्ज होती है, लेकिन फिर भी एक्शन कोई भी नहीं लिया जा रहा है। ಎಲ್ಲ ಕ್ಷೇತ್ರದಲ್ಲೂ ಕೂಡ ಆಕೆ ಲೈಂಗಿಕ ದೌರ್ಜನ್ಯವನ್ನ ಒಳಪಡ್ತಾ ಇದ್ದಾಳೆ। उसकी हिफाजत कहीं पर भी नहीं हो रही है। ख़वातीन की हिफाजत एक इज्तिमाई ज़िम्मेदारी के नारे के तहत 2 अक्टूबर से दिसंबर तक विमेन इंडिया मूवमेंट ने कौमी मुहिम का आगाज़ किया है। ये मुहिम महात्मा गांधी की सालगिरह के मौके पर शुरू की गई, जिन्होंने कहा था कि ज़हनी सलाहियतों में बराबर की ख़वातीन मर्दों की साथी होती हैं और इस तरह गांधी के ख़वातीन दोस्त उसूलों को अमली जामा पहनाया जा रहा है। मुहिम का बुनियादी मकसद माशरती ज़िम्मेदारी के बारे में शऊर बेदार करना है, ताकि उन ख़वातीन को बर वक्त इंसाफ और तहफ़्फ़ुज़ फराहम किया जा सके जो नाइंसाफ़ी का शिकार हैं। ये मुहिम इस बात पर जोर देती है कि हुकूमतें गैर मुनसिफ़ाना गिरफ्तारियाँ, ज़मानत से इनकार और अदालती ताख़ीर जैसे मसाइल से निपटने के लिए फ़ैसला कुन इक़दामात करें। इसके अलावा मुहिम में रेप, जिनसे इस्तेहसाल या दीगर ज़्यादतियों के मुक़दमात में गफलत बरतने वाले अफसरान के ख़िलाफ़ सख्त कार्रवाई का मुतालबा किया गया है। क़ानूनी निज़ाम में तासुबात ख़ास तौर पर पसमानदा ख़वातीन के साथ नाइंसाफ़ी का बाइस बन सकते हैं और इस पर तवज्जो देना ज़रूरी है। विमेन इंडिया मूवमेंट का मानना है कि ख़वातीन की हिफाजत को यकीनी बनाने के लिए सख्त और तेज़ क़वानीन को हर हाल में नाफिज किया जाना चाहिए। अवाम में आगाही बढ़ाने के लिए पोस्टर्स, सड़कों पर शोज़, कैंडल मार्च और समाजी कारकुनों के साथ ताउन समेत मुख्तलिफ प्रोग्राम्स का एहतमाम किया जाएगा। विमेन इंडिया मूवमेंट ख़वातीन मुखालिफ रुझान पर गहरी तशवीश का इजहार करती है और सख्ती से मजम्मत करती है। कौमी सतह पर ख़वातीन की हिफाजत के लिए मुनासिब इक़दामात का मुतालबा भी करती है। ಇಂದು ಮಹಿಳೆಯರು ದೇಶದಲ್ಲಿ ಸುರಕ್ಷಿತಳಲ್ಲ, ಅಸುರಕ್ಷಿತಳಾಗಿದ್ದಾಳೆ। ಆಕೆ ಸುರಕ್ಷತೆಯನ್ನು ಸರ್ಕಾರವು ಖಾತ್ರಿಪಡಿಸಬೇಕೆಂಬ ಉದ್ದೇಶದಿಂದ ನಾವೊಂದು ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಷ್ಟ್ರೀಯ ಸಮಿತಿಯು ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಎಂಬ ಘೋಷವಾಕ್ಯದಡಿಯಲ್ಲಿ ಅಕ್ಟೋಬರ್ 2ರಿಂದ ಡಿಸೆಂಬರ್ 2ರವರೆಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ। ಈ ಅಭಿಯಾನದ ಅಂಗವಾಗಿಂದು ರಾಜ್ಯ ಮಟ್ಟದಲ್ಲಿ ನಮ್ಮ ಉದ್ಘಾಟನಾ ಸಮಾರಂಭವು ಪತ್ರಿಕಾಗೋಷ್ಠಿಯನ್ನು ನಡೆಸುವುದರ ಮೂಲಕ ನಡೆದಿರುತ್ತದೆ। ಅದರಿಂದ ಇಲ್ಲಿ ನಾವು ಮಹಿಳೆಯರನ್ನು ಜಾಗೃತಿ ಮೂಡಿಸುವಂಥದ್ದು, ಒಂದು ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದುವರೆದರೂ ಕೂಡ ಆಕೆಗೆ ಆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆಕೆ ನಿರಂತರವಾಗಿ ದೌರ್ಜನ್ಯಕ್ಕೊಳಪಡ್ತಾ ಇದ್ದಾಳೆ। ಆಕೆ ಲಿಂಗ ತಾರತಮ್ಯ ಆಗಿರ್ಬೋದು, ಆಕೆ ವೇತನ ತಾರತಮ್ಯ ಆಗಿರ್ಬೋದು, ಮತ್ತು ಉದ್ಯೋಗ ಸ್ಥಳಗಳಲ್ಲಿ ಆಕೆಗೆ ದೌರ್ಜನ್ಯ ಆಗಿರ್ಬೋದು, ಎಲ್ಲ ಈಗ ನಿರಂತರವಾಗಿ ಆಕೆ ದೌರ್ಜನ್ಯಕ್ಕೊಳಪಡ್ತಾನೇ ಇದ್ದಾಳೆ। ಆದರೆ ಆಕೆಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ, ಮತ್ತು ಎಲ್ಲಿ ನ್ಯಾಯ ಪಡಿಬೇಕು ಅನ್ನೋದು ಕೂಡ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ। ಅದರಿಂದ ತಳಮಟ್ಟದಲ್ಲಿ ಮಹಿಳೆಯರನ್ನು ಜಾಗೃತಿ ಮೂಡಿಸುವಂತಹ ಜವಾಬ್ದಾರಿಯನ್ನು ನಾವು ಹೊತ್ತುಕೊಳ್ಬೇಕಾಗಿದೆ ಮತ್ತು ಸರ್ಕಾರವು ಮಹಿಳೆಯರ ಭದ್ರತೆಯನ್ನು ಖಾತ್ರಿಪಡಿಸುವಂತಹ ಜವಾಬ್ದಾರಿಯನ್ನು ಹೊರಕೊಳ್ಬೇಕಾಗಿದೆ। ಆದರೆ ಸರ್ಕಾರಗಳು ಇದರಿಂದ ನಿರ್ಲಕ್ಷ್ಯ ಮಾಡ್ತಾ ಇರುವುದೊಂದು ನಮಗೆ ಗಮನಾರ್ಹವಾಗಿದೆ। ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು ಮತ್ತು ಮಹಿಳೆಯರನ್ನು ಜಾಗೃತಿಗೊಳಿಸುವ ಒಂದು ಉದ್ದೇಶದಿಂದ ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಷ್ಟ್ರಾದ್ಯಂತ ತಳಮಟ್ಟದಿಂದಲೇ ನಾವೊಂದು ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ನಾವು ಯೋಜನೆಯನ್ನು ಹಾಕಿದ್ದೇವೆ। ಪ್ರತಿಭಟನೆಗಳು, ಕ್ಯಾಂಡಲ್ ಮಾರ್ಚ್ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಬೀದಿ ನಾಟಕಗಳು, ಈ ಕರಪತ್ರ ವಿತರಣೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭಿತ್ತಿಪತ್ರಗಳನ್ನು ಹಂಚುವುದು ಮತ್ತು ಪೋಸ್ಟರ್ಗಳನ್ನು ಅಂಟಿಸುವಂಥದ್ದು ಮುಂತಾದ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ। ರಾಷ್ಟ್ರಾದ್ಯಂತ ಆಯೋಜಿಸಿರುವಂತಹ ಅಭಿಯಾನ ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಎನ್ನುವಂತಹ ಒಂದು ಘೋಷವಾಕ್ಯದಡಿಯಾಗಿರ್ತದೆ। ದೇಶದಾದ್ಯಂತ ಮಹಿಳೆಯ ಮೇಲೆ ನಡೆಯುತ್ತಿರುವ ಅನ್ಯಾಯ, ಅಕ್ರಮ, ದೌರ್ಜನ್ಯಗಳು, ಲಿಂಗ ತಾರತಮ್ಯ, ವಿವಿಧ ರೀತಿಯ ಅಸಮಾನತೆಗಳು ನಮ್ಮ ಕಣ್ಮುಂದೆ ನಡೀತಾ ಇದೆ। ದಿನಂಪ್ರತಿ ನಮಗೆ ಸೋಷಲ್ ಮೀಡಿಯಾಗಳ ಮೂಲಕ ಅಥವಾ ನಮ್ಮ ಕಣ್ಮುಂದೆ ಕಾಣಲಿಕ್ಕೆ ಇದು ಸಾಧ್ಯ ಆಗ್ತಾ ಇದೆ। ಎಲ್ಲಿವರೆಗೆ ಅಂದರೆ ಸಮಾಜವು ನಮ್ಮನ್ನು
ಒಂದು ರೀತಿ ಅಣಕಿಸುತ್ತಿರುವಂತಹ ಒಂದು ವಾತಾವರಣ ಕೂಡ ಸೃಷ್ಟಿಯಾಗ್ತಾ ಇದೆ. ಸ್ತ್ರೀಗಳ ಮಹಿಳೆಯರನ್ನು ಧೈರ್ಯವಿದ್ದರೆ ನೋಡಿ ಬನ್ನಿ, ನಿಮಗೆ ತಡೆಯಿರಿ, ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಏನು ಚಾಲೆಂಜ್ ಮುಖಾಂತರ ನಡೀತಿದೆಯೋ ಎನ್ನುವಂಥ ಒಂದು ವಾತಾವರಣ ನಮ್ಮ ಮುಂದೆ ಸೃಷ್ಟಿಯಾಗಿಬಿಟ್ಟಿದೆ. ಇದೆಲ್ಲವನ್ನು ಮನಗೊಂಡು ವಿಮೆನ್ ಇಂಡಿಯಾ ಮೂಮೆಂಟ್ ಒಂದು 2 ತಿಂಗಳ ಸಾಮಾಜಿಕ ಜವಾಬ್ದಾರಿಯನ್ನು ಈ ಮಹಿಳಾ ಅಸುರಕ್ಷಿತತೆಗೆ ಸಮಾಜ ಯಾವ ರೀತಿ ಒಂದು ರಿಯಾಕ್ಷನ್ ಮಾಡಬೇಕಾಗಿದೆ ಎನ್ನುವುದರ ಬಗ್ಗೆ ಒಂದು ಅವೇರ್ನೆಸ್ ಕೊಡಲಿಕ್ಕಾಗಿ ನಾವು ಒಂದು ರಾಷ್ಟ್ರೀಯ ಸಮಿತಿಯು ಒಂದು ಅಭಿಯಾನವನ್ನು ಕೈಗೊಂಡಿದೆ. ಇದರದ್ದು ಕ್ಯಾಪ್ಷನ್ ಆಗಿರುತ್ತದೆ ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಎನ್ನುವಂಥದ್ದು. ಯಾವುದು ಅನ್ಯಾಯ, ಅಕ್ರಮಗಳು, ದೌರ್ಜನ್ಯಗಳಿವೆ, ಇದಕ್ಕಾಗಿ ತ್ವರಿತ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಂದು ಯೋಜನೆಯು ನಿರ್ಮಾಣವಾಗಬೇಕಾಗಿದೆ. ಅದೇ ರೀತಿ ನಿನ್ನೆ ತಾನೇ ಅಕ್ಟೋಬರ್ 2ರಂದು ಈ ಒಂದು ಅಭಿಯಾನವನ್ನು ಆರಂಭಿಸಲು ಮುಖ್ಯ ಕಾರಣ ಏನಂತ ಹೇಳಿದರೆ ಗಾಂಧೀಜಿಯವರ ಹುಟ್ಟಿದ ದಿನವಾಗಿರ್ತದೆ. ಸಮಾನ ಮಾನಸಿಕ ಸಾಮರ್ಥ್ಯಗಳನ್ನು ಹೊಂದಿರುವ ಮಹಿಳೆಯರು ಪುರುಷರ ಒಡನಾಡಿಗಳಾಗಿದ್ದಾರೆ ಎಂದು ಹೇಳಿದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನಾಚರಣೆಯಂದು ಈ ಅಭಿಯಾನಕ್ಕೆ ಮುನ್ನುಡಿ ಬರೆದಿರುವುದು ಮಹಿಳಾ ಪರ ಗಾಂಧಿ ತತ್ವಗಳನ್ನು ಸಾಕಾರಗೊಳಿಸುವ ಉದ್ದೇಶದಿಂದಾಗಿದೆ. ಆದ್ದರಿಂದ ಸಾಮಾಜಿಕ ಅನ್ಯಾಯಕ್ಕೆ ಒಳಗಾಗುತ್ತಿರುವ ಮಹಿಳೆಗೆ ತ್ವರಿತ ನ್ಯಾಯ, ಸುರಕ್ಷತೆಯನ್ನು ಒದಗಿಸುವಲ್ಲಿ ಸಮಾಜದ ಜವಾಬ್ದಾರಿಯನ್ನು ತಿಳಿಯಪಡಿಸುವುದೇ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. जहाँ तक वुमेन इंडिया मूवमेंट की तरफ से हमें जो है नेशनल वॉइस स्टार्ट कर को ही ये जो जिम्मेदारी हम लोग उठाना चाह रहे हैं, ये एक्चुअल गवर्नमेंट जिम्मेदारी उठाना चाहिए था. आज औरत को कहीं पर भी एक सुरक्षा नहीं है, उसकी हिफाजत कहीं पर भी नहीं हो रही है, चाहे वो घर के हिसाब से हो, कॉलेज को जाने वाली बच्ची हो या लड़की हो या फिर स्कूल में जाने वाली बच्ची को भी जो है आज बहुत ज़्यादा तकलीफ़ात हो रही हैं. जैसे कि आपको भी मालूम है कि छोटी छोटी बच्चियों का रेप कर दिया जा रहा है, मार रहे हैं, मार कर डाल रहा है, और कॉलेज में जो है एसिड डालना, कोई भी एक छोटी बात को लेकर लड़ाई झगड़ा करना, इस तरह से मामूलात चल रहे हैं. इसके ऊपर हमारी गवर्नमेंट जो है अब तक कोई भी एक्शन उठाकर नहीं है. जिम्मेदारी जाती है, जब तक ये कंप्लेंट जाती है, एफआईआर दर्ज होती है, लेकिन फिर भी एक्शन कोई भी नहीं लिया जा रहा है. कई जगह पर तो औरतों को काम करने की जगह पर जो उनके साथ गलत व्यवहार किया जाता है उसके हिसाब से भी औरतों को तकलीफ़ हो रही है, और जो भी है सामने आकर कोई बोलता नहीं. लेकिन फिर भी जो तकलीफ़ात हैं ये हम लोग वुमेन इंडिया मूवमेंट से हमें समझ में जा रहा है, और हम लोग चाहते हैं कि गवर्नमेंट इसके ऊपर एक्शन ले और वुमेन को जो भी है, औरतों को जो है अपनी एक इज्तिमाई जिम्मेदारी समझकर एक ऐसी सेफ्टी, एक ऐसी हिफाजत अता फरमाए जिससे कि औरतों को लगे कि अब बाहर जाना कोई डर नहीं है. औरत बगैर डर के बाहर निकले और किसी भी वक्त पर हो, समय पर हो, वो घर से बाहर निकलकर अपना काम और जिम्मेदारी पूरी करे.